ಯಾಕೆ ಅವಳು ಒಂಥರ ನಕ್ಕೊಂಡು ಹೋದ್ಲು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಲ್ಯಾಬಲ್ಲಿ ಯಾರ್ದೋ ಮುಖದ ಮೇಲೆ ಆಸಿಡ್ ಚೆಲ್ತು ಅಂದಿದ್ದಕ್ಕೆ ಅವಳಿಗೆ ಸಂತೋಷ. ನನಗೂ ಅಷ್ಟೇ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರನೇ ನಡೀತಿದ್ಯಲ್ಲ, ಅದಕ್ಕೆ ಸಂತೋಷ ಆಗ್ತಾ ಇದೆ. ಏನ್ ಗೊಣಗ್ತೀರಾ ಸರ್? ಗೊಣಗ್ತಿದ್ದೀನ ತಗದು ಬಿಟ್ಟ ಅಂದ್ರೆ ಈಗ ಹೋದಲ್ಲ ಆ ಫಿಗರ್ ನಿನ್ ಡೌ ತಾನೆ? ಹೌದು. ಅವಳ ಮರ್ತು ಬಿಡು. ಯಾಕೆ ಸರ್? ಅವಳ ಜಾತಿನೇ ಬೇರೆನೆ ಸರ್. ನಾನು ಜಾತಿ ಗೀತಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ನಿನ್ನ ಹಳೆ ಹಳೆ ಯಾಂದಳ್ಳಿ. ನಾನು ಹೇಳ್ತಿರೋದು ಈ ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ಆ ಜಾತಿ ಬಗ್ಗೆ ಅಲ್ಲ. ಅವಳು ಮನುಷ್ಯ ಜಾತಿನೇ ಅಲ್ಲ, ಅವಳೊಂಥರ ದೆವ್ವದ ಜಾತಿ. ఏంటలా చూస్తావు? ಥಿಂಕ್ ಇಟ್. ನಂಬರ್ 1 ಕಾಡಲ್ಲೊಬ್ಬ ಸತ್ನ, ನಂಬರ್ 2 ರೋಡಲ್ಲೊಬ್ಬ ಸತ್ನ, ನಂಬರ್ 3 ಈಗ ಒಳಗಡೆ ಒಬ್ಬನಿಗೆ ಆಸಿಡ್ ಬಿದ್ದಿದೆ, ಅವನಿನ್ನೂ ಜೀವಂತವಾಗೇ ಇದ್ದಾನೆ. ಬಟ್ ನಮ್ಮ ಇನ್ಸ್ಪೆಕ್ಟರ್ ಎಂಕ್ವೈರಿ ಈ 3 ಇನ್ಸಿಡೆಂಟ್ ಹಿಂದೆ ನಿನ್ ಡೌವಿದ್ಲ 4ನೇವನು ನೀನು. ಸರ್ ಸುಮ್ಮನೆ ರೀ ಸರ್, ಇವ್ರೊಳ್ಳೆ ಕಿತ್ತೋದ್ ನನ್ ಮಗನ ನೀನು. ಲೈ ಯೋಚನೆ ಮಾಡು, ನೀನ್ ಪ್ರೀತಿಸಿರೋ ಡೌ ದೆವ್ವ. ಹೋತ್ ನನ್ನ ಮಕ್ಕಳು ಪೊಲೀಸ್ನವ್ರು ಮಾತೇ ನಂಬಲ್ಲ ಅಂತಿರಲ್ಲ ನೀವು. ಛೇ ಇಲ್ಲ, ನಾಯ್ಕೋತೀನಿ ಅವನು.